ನಮ್ಮ ಹರಿಹರ ನಗರದಲ್ಲಿ ಇಂಡಿಯನ್ ಸೌಹಾರ್ದ ಸೌಧನ ಇದೇ ಬರುವ 20ನೇ ತಾರೀಕಿಗೆ ಬಸವ ಜಯಂತಿ ದಿನ ಉದ್ಘಾಟನಾ ಸಮಾರಂಭವನ್ನು ಇಟ್ಕೊಂಡಿರ್ತೀವಿ. ಆ ಲೋಕಾರ್ಪಣೆ ಕಾರ್ಯಕ್ರಮಕ್ಕೆ ಹರಿಹರ ತಾಲೂಕಿನ ಎಲ್ಲ ಮಠಾಧೀಶರುಗಳನ್ನೂ ಆಹ್ವಾನ ನೀಡಿರ್ತೀವಿ. ಹರಿಹರ ಕ್ಷೇತ್ರದ ಜನಪ್ರಿಯ ಶಾಸಕರಾದಂಥ ಸನ್ಮಾನ್ಯ BP ಹರೀಶ್ ಅವ್ರಿಗೂ, ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಸನ್ಮಾನ್ಯ ಮಲ್ಲಿಕಾರ್ಜುನ್ ಸಾಹೇಬ್ರಿಗೂ, ಲೋಕಸಭಾ ಸದಸ್ಯರಾದಂಥ ಪ್ರಭಾ ಮಲ್ಲಿಕಾರ್ಜುನ್ ಅವ್ರಿಗೂ, MLC ಆದಂಥ ಅಬ್ದುಲ್ ಜಬ್ಬರ್ ಸಾಹೇಬ್ರಿಗೂ, ಎಲ್ಲ ನಮ್ಮ ಸಹಕಾರ ಸಂಸ್ಥೆಯ ಎಲ್ಲ ಅಧಿಕಾರಿಗಳ್ನು ಈ ಒಂದು ಸಭೆಗೆ ಕರೆದಿರ್ತೀವಿ. ನಾವು ಇವತ್ತಿನ ದಿವಸ ಇಲ್ಲಿಗೆ ಪ್ರೆಸ್ ಮೀಟ್ ಮಾಡೋ ಉದ್ದೇಶ ಏನಪ್ಪ ಅಂದರೆ, ಅದೇ ರೀತಿಯಾಗಿ ನಮ್ಮ ಮಾಜಿ ಶಾಸಕರಾದಂಥ ಶಿವಶಂಕರ್ ಸಾಹೇಬ್ರಿಗೂ, ರಾಮಪ್ಪನವ್ರಿಗೂ, ಮತ್ತು ನಮ್ಮ ಸಂಸ್ಥೆಯ ಲೀಗಲ್ ವಕೀಲರಾದಂಥ ಕಾನೂನು ತಜ್ಞರಾದಂಥ ನಾಗೇಂದ್ರಪ್ಪನವ್ರಿಗೂ, ಅದೇ ರೀತಿಯಾಗಿ ಇಂಜಿನಿಯರ್ ಆದಂಥ ಕಿರಣ್ ಲದ್ವಾ ಅವ್ರಿಗೂ, ಮತ್ತು ನಂದಿಗಾವಿ ಗ್ಯಾರಂಟಿ ಸಮಿತಿಯ ಅಧ್ಯಕ್ಷರಾದಂಥ ನಂದಿಗಾವಿ ಶ್ರೀನಿವಾಸ್ ಅವ್ರಿಗೂ, ಎಲ್ಲ ನಮ್ಮ ಸಹಕಾರ ಸಂಸ್ಥೆಯ ದಾವಣಗೆರೆಯ ನಿರ್ದೇಶಕರಾದಂಥ ಪ್ರಭುದೇವ್ ಅವ್ರಿಗೂ, ರಾಜ್ಯ ಅಧ್ಯಕ್ಷರಾದಂಥ ನಂಜೇಗೌಡರಿಗೂ, ವ್ಯವಸ್ಥಾಪಕರಾದಂಥ ಶರಣಗೌಡ ಪಾಟೀಲ್ರಿಗೂ ಎಲ್ಲರನ್ನೂ ನಾವು ಈ ಒಂದು ಕಾರ್ಯಕ್ರಮಕ್ಕೆ ಕರೆದಿದ್ದೀವಿ. ತಮ್ಮನ್ನೆಲ್ಲರನ್ನೂ ಇಲ್ಲಿಗೆ ಕರೆದಿರೋ ಉದ್ದೇಶ ಏನಪ್ಪ ಅಂದರೆ, ನಾವು ಮೊನ್ನೆ ದಿವಸ ಏನು ನಮ್ಮ ಕಟ್ಟಡಕ್ಕೆ ಏನು ಶ್ರಮಿಸಿದ್ರಲ್ಲ, ಅವರು ಶ್ರಮಪಟ್ಟವ್ರಿಗೆಲ್ಲರಿಗೂ ಇದೇ ಸಭಾಂಗಣದಲ್ಲಿ ಒಂದು 150 ಜನಕ್ಕೆ ಸನ್ಮಾನನೂ ಮಾಡಿದ್ವಿ. ಅಂದರೆ ಈ ಬಿಲ್ಡಿಂಗಲ್ಲಿ ಅರ್ಥವರ್ಕ್ನಿಂದ ಹಿಡಿದು ಈ ಪೇಂಟಿಂಗ್ ವರ್ಕ್, ಲಿಫ್ಟ್ ಕೆಲಸ ಮಾಡಿರೋರಿಗೆ ಸಮೇತ ನಾವು ಮಂಗಳೂರಿಂದ ಬಂದಿದ್ದರು. ಆಮೇಲೆ ಸ್ಟ್ರಾಂಗ್ ರೂಮ್ ಮಾಡಿರೋರೆಲ್ಲ ಹುಬ್ಳಿಯಿಂದ ಬಂದಿದ್ದರು. ಅವರೆಲ್ಲ ಭಾಳ ಖುಷಿಪಟ್ಟರು. ಈಗ ನಾವು ಅಲ್ಲಿಗೆಲ್ಲನೂ ನಮ್ಮ ಪತ್ರಕರ್ತರಿಗೆ ತಗೊಂಬಂದು ಅಲ್ಲಿ ನಿಮ್ಮ ಇದಕ್ಕೆ ಮಾಡೋದಕ್ಕಿಂತನೂ ನಾವು ನಮ್ಮ ಹರಿಹರದಲ್ಲಿ ಎಲ್ಲರೂ ನಿಸ್ವಾರ್ಥವಾಗಿ ಪತ್ರಿಕಾ ಮಾಧ್ಯಮದಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ದೀರಿ. ಅದಕ್ಕೆ ನಿಮ್ಮೆಲ್ಲರಿಗೂ ನಾವು ಕರೆದು ಇಲ್ಲಿ ಒಂದು ಅತಿಥಿ ಸತ್ಕಾರವನ್ನು ಮಾಡಬೇಕು ಅಂತ ಹೇಳಿ ನಾವೆಲ್ಲ ನಮ್ಮ ಗೌರವಾನ್ವಿತ ಎಲ್ಲ ನಿರ್ದೇಶಕರು ಎಲ್ಲ ಮಾಡ್ಕೊಂಡಿದ್ದೀವಿ. ಅದೇ ರೀತಿಯಾಗಿ ಈ ಕಾರ್ಯಕ್ರಮಕ್ಕೆ ಉದ್ಘಾಟನೆಗೆ ನಾನು ಆಗಲೇ ಹೇಳಿದೆ, ನಾಡಿನ ನಮ್ಮ ತಾಲೂಕಿನ ಎಲ್ಲ ಜಗದ್ಗುರುಗಳು ಅಂತೇಳಿ, ಅದ್ರ ಜೊತೆಗೆ ನಮ್ಮ ಶಂಶುದ್ದೀನ್ ಮೌಲಾನಾ ಸಾಹೇಬ್ರನ್ನ, ಆಮೇಲೆ ಹುಬ್ಳಿಯ ರೆವೆಂಡ್ ಮಾರ್ಟನ್ ಅಂತ ಹೇಳಿ ಅವರು ಕ್ರೈಸ್ತ ಧರ್ಮದ ಮುಖ್ಯ ಗುರುಗಳವರು ಪ್ರಾಂತ್ಯದ, ಅವ್ರನ್ನೂ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಸಂಸ್ಥೆ ಇಂಡಿಯನ್ ಇಲ್ಲಿ ಯಾವುದೇ ನಮ್ಮ ಸಂಸ್ಥೆ ಒಳಗಡೆ ಇಲ್ಲಿವರೆಗೂ ಸಂಸ್ಥೆ ಪ್ರಾರಂಭ ಆಗಿ 7 ವರ್ಷ ಆದ್ರೂ ಯಾವುದೇ ಒಂದು ಜಾತಿ ನಮ್ಮ ಸಂಸ್ಥೆ ಒಳಗಡೆ ಬಂದಿಲ್ಲ, ಯಾವುದೇ ಒಂದು ಪಕ್ಷ ಬಂದಿಲ್ಲ. ನಾನೇನಾದರೂ ಒಂದು ಪಕ್ಷದಲ್ಲಿ ಗುರುತಿಸ್ಕೊಂಡಿದ್ರೂ ಅದನ್ನು ಸಂಸ್ಥೆ ಒಳಗಡೆ ಬರಬೇಕಾದ್ರೆ ಅದನ್ನ ಹೊರಗಡೆ ಇಟ್ಟೇ ಬರ್ತೀವಿ. ನಮ್ಮ ರಾಜಕೀಯ ಏನಿದ್ರು ಹೊರಗಡೆ ನಮ್ಮಲ್ಲಿ BJP ಯವರು ಅದಾರೆ, ಕಾಂಗ್ರೆಸ್ನವರು ಅದಾರೆ, ಜನತಾದಳದವರು ಅದಾರೆ. ನಮ್ಮಲ್ಲಿ ಇನ್ನೂ ನಮ್ಮ ಮಠದಲ್ಲಿ ಚೂರಿ ಜಗ್ಗಣ್ಣ ಅವರು ಬ್ಯುಸಿ ಇದ್ರಿ. ಇವತ್ತು ನಮ್ಮ ಮಠದಲ್ಲಿ ಲೆಕ್ಕಪತ್ರ ಕಾರ್ಯಕ್ರಮ ಇತ್ತು, ಹಂಗಾಗಿ ಅವರೂ ಇದ್ದಾರೆ. ಎಲ್ಲ ಇಲ್ಲಿ ಯಾವುದು ಪಕ್ಷನೂ ಇಲ್ಲ, ಆಮೇಲೆ ಯಾವುದು ಜಾತಿನೂ ಇಲ್ಲ. ಮುಸ್ಲಿಮ್ಸು ಇದ್ದಾರೆ ಡೈರೆಕ್ಟ್ರು, ಹಿಂದೂಗಳು ಇದ್ದಾರೆ, ಕ್ರಿಶ್ಚಿಯನ್ ಇದ್ದಾರೆ. ಹಂಗಾಗಿ ಈ ಸಂಸ್ಥೆ ನಮ್ಮದು ಬೆಳೆದು ಬಂದು ಉದ್ದೇಶ ಏನಪ್ಪ ಅಂದರೆ, ಸಾರ್ವಜನಿಕರಿಗೆ ಒಂದು ಅನುಕೂಲ ಆಗಬೇಕು. ನಾವು 30,000 ರೂಪಾಯಿ ಲೋನ್ ಕೊಡ್ತೀವಲ್ಲ, ಯಾವುದೇ ಒಂದು ಶ್ಯೂರಿಟಿ ತೊಗೊಳ್ಳಲ್ಲ. ನಮ್ಮ ಹರಿಹರದಲ್ಲಿ ಯಾವ ಸಂಸ್ಥೆಯಲ್ಲೂ ಈ ಸೌಲಭ್ಯ ಇಲ್ಲ. 30,000 ರೂಪಾಯಿ ಲೋನ್ ಕೊಡಬೇಕಾದ್ರೆ ಯಾವುದೋ ಒಂದು ಶ್ಯೂರಿಟಿ ತೊಗೊಂಡಂಗೆ ಕೊಡ್ತೀವಿ. 50,000ಕ್ಕೆ ಒಬ್ರದ್ದು ಶ್ಯೂರಿಟಿ ತೊಗೊತೀವಿ. 1 ಲಕ್ಷದ ಮೇಲ್ಪಟ್ಟು ಇಬ್ಬರು ತೊಗೊಳ್ತೀವಿ. 1 ಲಕ್ಷ, 2 ಲಕ್ಷ. ನಮ್ಮಲ್ಲಿ ಭಾಳ ಜನ ಫುಟ್ಪಾತ್ ವ್ಯಾಪಾರಿಗಳಿಗೆ, ಆಮೇಲೆ ಹಣ್ಣಿನ ವ್ಯಾಪಾರಿಗಳಿಗೆ, ತರಕಾರಿ ವ್ಯಾಪಾರಿಗಳಿಗೆ, ರೋಡ್ ಬದಿಯ ಸಾವಿರಾರು ಕುಟುಂಬಗಳಿಗೆ ಈ ನಮ್ಮ ಸಂಸ್ಥೆಯಿಂದ ಭಾಳ ಅನುಕೂಲ ಆಗಿದೆ. ಏನಪ್ಪ ಅಂದರೆ 30,000 ರೂಪಾಯಿ ತಗೊಂಡೋಗಿ ದಿನ 100 ರೂಪಾಯಿ ಕಟ್ತಾರೆ. ಅವ್ರು ಹೆಂಗೆ ಕಟ್ತೀವಿ ಅಂತ ಹೇಳಿ ಗೊತ್ತಾಗಲ್ಲ ಅವ್ರಿಗೆ. ಆ ರೀತಿ ಅದು ಸಾಲ ತೀರಿರುತ್ತೆ. ಅದ್ರದ್ದು ಅಷ್ಟೇ ಅನುಕೂಲನೂ ತೊಗೊಂಡಿರ್ತಾರೆ. ಸರಿಯಾಗಿ ಕಟ್ಟಲಿಲ್ಲ ಅಂದರೆ ನಮ್ಮ CO ಉಸುಲಿ ಅಂತೂ ಪರ್ಫೆಕ್ಟಾಗಿ ಮಾಡ್ತಾರೆ. ಉಸುಲಿ ಒಳಗೆ ನಮ್ಮ ಸಂಸ್ಥೆ ನಂಬರ್ 1 ಇದೆ. ಏನಪ್ಪ ಅಂದರೆ
ಯಾವುದು ಸಂಸ್ಥೆಯಲ್ಲಿ ಒಂದು ಡ್ಯೂ ಇಲ್ದಂಗೆ ಉಸುಲಿ ಆದರೆ ಎ ಗ್ರೇಡ್ ಅಂತ ಸಂಸ್ಥೆ ಇದನ್ನು ಕೊಡ್ತಾರೆ. ನಮ್ಮ ಸಂಸ್ಥೆ ಪ್ರತಿ ವರ್ಷ ಎ ಗ್ರೇಡ್ನಲ್ಲೇ ಇದೆ, ಯಾವುದು ಡ್ಯೂ ಆಗ್ದಂಗೆ. ಸ್ನೇಹಿತರೆ, ನಾವು ನಮ್ಮ ಸಂಸ್ಥೆನ 6/5/2019 ನೋಂದಾವಣೆ ಮಾಡಿದ್ವಿ. ನಮ್ಮ ಸಂಸ್ಥೆ 4/6/29 ಅಧಿಕೃತವಾಗಿ ವ್ಯವಹಾರನ ಪ್ರಾರಂಭ ಮಾಡ್ತು. ನಮ್ಮದು ಮೊದಲನೇ ವರ್ಷ 19-20ನೇ ಸಾಲಿನಲ್ಲಿ ನಮ್ಮ ಸದಸ್ಯರ ಸಂಖ್ಯೆ 1424 ಚಾಲು ಆಯ್ತು. 2020-21ರಲ್ಲಿ 1605 ಆಯಿತು. 21-22ರಲ್ಲಿ 1817 ಆಯಿತು. 22-23ರಲ್ಲಿ 2003 ಜನ ಸದಸ್ಯರಾದರು. 23-24ರಲ್ಲಿ 2100 ಜನ ಸದಸ್ಯರಾದರು. 2024-25ರಲ್ಲಿ 2185 ಜನ ಸದಸ್ಯರಾದರು. 25-26ರಲ್ಲಿ 2279 ಜನ ಸದಸ್ಯರಿದ್ದಾರೆ. ಈಗೂ ನಮ್ಮಲ್ಲಿ ಯಾರು ಬಂದ್ರೂ 1100 ರೂಪಾಯಿ ತಗೊಂಬಂದು ಆಧಾರ್ ತಗೊಂಬಂದ್ರಂದ್ರೆ ಶೇರ್ ಕೊಡ್ತೀವಿ ನಾವು. ಒಬ್ಬೊಬ್ಬರು ಸಂಸ್ಥೆಯಲ್ಲಿ ಮೂಲ ಶೇರ್ ಕೊಡಬೇಕಾದ್ರೆ ಹೆಂಗಪ್ಪ ಏನೋ ಅಂತೇಳಿ ಕೊಡೋದಿಲ್ಲ. ನಮ್ಮಲ್ಲಿ ಯಾವುದು ನಿರ್ಬಂಧನೆ ಇಲ್ಲ. ನೀವು ಆಧಾರ್ ಕಾರ್ಡ್ ತಗೊಂಬಂದು ನಾಳೆ ಬೆಳಗ್ಗೆನೇ ಕೊಟ್ಟರು ನಿಮ್ಮ ಶೇರ್ ಇಲ್ಲಾಗುತ್ತೆ. ಅದೇ ರೀತಿಯಾಗಿ ನಮ್ಮ ಸದಸ್ಯರಿಂದ ಶೇರ್ ಪ್ರಾರಂಭ ನಾವು ಕಲೆಕ್ಷನ್ ಮಾಡಿದ್ದು 19-20ರಲ್ಲಿ 59,061 ಇತ್ತು. 59,61,000. ಇವತ್ತು ನಮ್ಮದು ಶೇರು ಬಂಡವಾಳ 2,30,58,500 ರೂಪಾಯಿ ಇದೆ. ಅದೇ ರೀತಿಯಾಗಿ ನಮ್ಮದು ಠೇವಣಿ ನಾವು ಮಾಡಿದ ಮೊದಲನೇ ವರ್ಷದಲ್ಲಿ 2,48,91,651 ಇತ್ತು. 2,48,91,654. ಇವತ್ತು ನಮ್ಮದು ಠೇವಣಿ 14,97,73,535 ರೂಪಾಯಿ ಇದೆ. ಹತ್ತತ್ರ ನಮ್ಮಲ್ಲಿ 15 ಕೋಟಿ ರೂಪಾಯಿ ಠೇವಣಿ ನಮ್ಮ ಹರಿಹರದ ಮಹಾಜನತೆ ನಮ್ಮಲ್ಲಿ ಠೇವಣಿಯನ್ನು ಇಟ್ಟಿದ್ದಾರೆ. ಅದೇ ರೀತಿಯಾಗಿ ನಾವು ಏನು ಮಾಡಿದ್ವಿ ಅಂದರೆ, ನಾವು ಸ್ವಂತ ಕಟ್ಟಡ ಮಾಡಬೇಕು ಅಂತೇಳಿ ಒಂದು ಬಿಲ್ಡಿಂಗ್ ಫಂಡ್ ಶುರು ಮಾಡಿದ್ವಿ ನಾವು. ನಮ್ಮಲ್ಲಿ ಒಂದು ಸ್ವಂತ ಕಟ್ಟಡ ಹರಿಹರದಲ್ಲಿ ಮಾಡೋಣ ಅಂತ ಬಿಲ್ಡಿಂಗ್ ಫಂಡ್ ಒಂದು 30,000 ಲೋನಿಗೆ 100 ರೂಪಾಯಿಂದ ಸ್ಟಾರ್ಟ್ ಮಾಡಿ 1 ಲಕ್ಷ 2 ಲಕ್ಷ ಅವರಿಗೆ 200 ರೂಪಾಯಿ 300 ರೂಪಾಯಿ 500 ರೂಪಾಯಿ ತನಕ ಒಬ್ಬರು ಲೋನ್ ತಗೊಂಡರಿಗೆ ಬಿಲ್ಡಿಂಗ್ ಫಂಡ್ ಅಂತ ಕಲೆಕ್ಟ್ ಮಾಡ್ತಿದ್ವಿ. ಆ ಬಿಲ್ಡಿಂಗ್ ಫಂಡು ಮೊದಲನೇ ವರ್ಷ 19-20ರಲ್ಲಿ 1,54,821 ರೂಪಾಯಿ ಇತ್ತು. 1,54,821. ನಮ್ಮದು ಈ ವರ್ಷ ಬಿಲ್ಡಿಂಗ್ ಫಂಡು 3,42,39,386. 3,42,39,386. ಸ್ನೇಹಿತರೆ, ನಾನು ಹೇಳ್ತೀನಿ, ನಮ್ಮದು ಬಿಲ್ಡಿಂಗ್ ಫಂಡಿಂದನೇ ಇದು ಇವತ್ತು ಈ ಕಟ್ಟಡ ನಾವು ನೀವೆಲ್ಲ ಕುಳಿತಿದ್ದೀವಲ್ಲ, ಇದು ಬಿಲ್ಡಿಂಗ್ ಸಹಕಾರ ಸಂಸ್ಥೆಯ ಕಟ್ಟಡ ಎಲ್ಲ ನಮ್ಮ ಹರಿಹರದ ನಮ್ಮ ಸದಸ್ಯರ ಸಹಕಾರದಿಂದ ಕಟ್ಟಡ ಆಗಿದೆ. ಇನ್ನೊಂದು ನಮ್ಮೆಲ್ಲ ಗೌರವಾನ್ವಿತ ನಿರ್ದೇಶಕರ ಸಹಕಾರದಿಂದ ನಾವೇನು ಮಾಡಿದ್ವಿ ಅಂದರೆ, ನಮ್ಮ CEO ನಾವೆಲ್ಲ ಸೇರ್ಕೊಂಡ್ಬಿಟ್ಟು ಹರಿಹರದ ವಿದ್ಯಾನಗರದ ನಾಗರತ್ನಮ್ಮ ಜಡ್ಜ್ ಮನೆ ಎದುರುಗಡೆ 2 ಸೈಟ್ ತೊಗೊಂಡಿದ್ದೀವಿ ನಾವು, 30-50 ರವು. ಅದು ಏನಾಯ್ತಪ್ಪ ಅಂದರೆ, ಆ ಸೈಟಿಗೆ ದುಡ್ಡು ಅಪ್ರೂವಲ್ ಇರಲಿಲ್ಲ, ನಮಗೆ ಗೊತ್ತಾಗಲಿಲ್ಲ. ನಾವು ಆ ಸೈಟ್ನ ತೊಗೊಂಡ್ಬಿಟ್ವಿ. ತಗೊಂಬಳಕ್ಕೆ ರಿಜಿಸ್ಟ್ರೇಷನ್ನು ಆಯಿತು, ಎಲ್ಲ ಆಯಿತು. 2,600 ರೂಪಾಯಿದಂಗೆ ತೊಗೊಂಡಿದ್ವಿ. ನಾವು ಅಲ್ಲಿ ದಾವಣಗೆರೆ ಆಫೀಸಿಗೆ DR ಆಫೀಸ್ಗೆ ಹೋದ್ವಿ. ಸರ್, ಹಿಂಗೆ ಕಟ್ಟಡ ಕಟ್ತಾಯಿದ್ದೀವಿ ಅಂತ. ಅವರು ಇದಕ್ಕೆ ದುಡ್ಡು ಅಪ್ರೂವಲ್ ಇಲ್ಲ, ಇದನ್ನು ಕಟ್ಟಬೇಡ್ರಿ ನೀವು ಅಂದರು. ಇಲ್ಲಿ ಕಟ್ಟಿದ್ರೆ ಅಂದರೆ ನಿಮಗೆ ಮತ್ತು ನೀವು ಇವತ್ತು ಇರ್ತೀರಾ, ನಾಳೆ ಇನ್ನು 5 ವರ್ಷಕ್ಕೆ ಯಾರೋ ಇರ್ತಾರೆ, ಅವತ್ತು ಬಂದರೆ ನಿಮಗೆ ಶಾಪ ಹಾಕ್ತಾರೆ, ದುಡ್ಡ ಪರ್ಮಿಷನ್ ಇಲ್ದಲ್ಲಿ ಬಿಲ್ಡಿಂಗ್ ಕಟ್ಟಬೇಡ್ರಿ ನೀವು ಅನ್ನೋ ಮಾತು ಅಂದರು. ಅದಕ್ಕೆ ನಾವು ಆ ಸೈಟನ್ನು 2,600 ರೂಪಾಯಿದಂಗೆ ತೊಗೊಂಡಿದ್ವಲ್ಲ, ಒಂದು ವರ್ಷದಲ್ಲೇ ಅದು 4,000 ರೂಪಾಯಿದಂಗೆ ಹೋಯ್ತು. ಒಂದು ಅಡಿಗೆ 1,400 ರೂಪಾಯಿ ಲಾಭ ಆಯಿತು. 3,000 ಅಡಿಗೆ 42 ಲಕ್ಷ ರೂಪಾಯಿ ಲಾಭ ಆಯಿತು. ಆ ಲಾಭದಲ್ಲೇ ಈ ಜಾಗ ತಗೊಂಡಿರು. ನಾವೇನೋ ಒಂದು ಸ್ವಲ್ಪ ರಿಯಲ್ ಎಸ್ಟೇಟ್ನಲ್ಲಿ ಇದ್ದಿದ್ದರಿಂದ ಏನು ಮಾಡಬೇಕು ಅಂತ ಹೇಳಿ ನಮ್ಮೆಲ್ಲ ಅದಕ್ಕೆಲ್ಲ ನಮ್ಮ ಗೌರವಾನ್ವಿತ ಅಷ್ಟರು 13 ಜನ ನಿರ್ದೇಶಕರು ಮತ್ತು ನಮ್ಮ CEO ರವೀಂದ್ರನಾಥ್ ಸಹಕಾರದಿಂದ ಆ
ದುಡ್ಡನ್ನ ಉಳಿಸಿ ಇದಕ್ಕೆ ಏನಪ್ಪ ಅಂದರೆ ಬರೀ SR ವ್ಯಾಲ್ಯೂ ಅಷ್ಟೇ ಖರ್ಚು ಹಾಕಿದ್ದೀವಿ ನಾವು. ಸನ್ಮಾನ್ಯ ಹೊಸಂಗಡಿ ನಮ್ಮ ಬಸವರಾಜಪ್ಪನವರು ತುಂಬ ಹೃದಯದಿಂದ ಕೊಟ್ಟರು ನಮಗೆ. ಅವ್ರ ಮನೆಗೆ ಹೋಗಿದ್ದೀವಿ ನಾವೆಲ್ಲರೂ ಕೇಳೋಕ್ಕೆ, ಮಾಡಿರಿ ನೀವು ಒಳ್ಳೆ ಸಂಸ್ಥೆಗೆ ಮಾಡ್ತಾಯಿದ್ದೀರಾ, ನೀವು ಮಾಡಿರಿ ಅಂತೇಳಿ. ಅವ್ರು ಇನ್ನೂ ಕರ್ನಾಟಕ ಬ್ಯಾಂಕ್ ಎದುರುಗಡೆ ತೋರಿಸಿದ್ರು. ಅದು 10-12 ಸಾವಿರ ರೂಪಾಯಿ ಅಡಿ ಹೇಳಿದ್ರು ನಮಗೆ. ನಮ್ಮ ಶಕ್ತಿ ಅದನ್ನು ತಗೊಳಕ್ಕಿಲ್ಲ ಸ್ವಾಮಿನ, ಮುಂದೆ ನೋಡೋಣ ಅಂತ ಹೇಳಿ ಇಲ್ಲಿ ಇದನ್ನು 2850 ರೂಪಾಯಿ 39x45 ಒಂದು ಕಟ್ಟಡ ಆಗಿದೆ. ಅದೇ ರೀತಿಯಾಗಿ ನಮ್ಮದು ನಾವು ಸಾಲಗಳೇನು ಕೊಡ್ತಿದ್ವಲ್ಲ ಬಿಲ್ಡಿಂಗ್ ಫಂಡಿಂದ ಆಯಿತು. ನಾವು ಪ್ರಾರಂಭ ಮಾಡಿದಾಗ 19-20ರಲ್ಲಿ 3,21,68,371 ಮೊದಲನೇ ವರ್ಷ ಲೋನ್ ಕೊಟ್ಟಿದ್ವಿ ನಾವು. 3,21,68,371 ನಮ್ಮದು. ಇವತ್ತು ನಾವು ಸಾಲ ಕೊಟ್ಟಿರೋದು 18,86,41,653 ರೂಪಾಯಿ ಲೋನ್ ಕೊಟ್ಟಿದ್ದೀನಿ. 18,86,41,653 ರೂಪಾಯಿ ನಾವು ಲೋನ್ ಕೊಟ್ಟಿದ್ದೀವಿ. ನಮ್ಮ ಲಾಭಾಂಶ ಏನಾಯ್ತಂದರೆ ಮೊದಲನೇ ವರ್ಷ 10,99,680 ರೂಪಾಯಿ ಇತ್ತು. ಅದು ಎರಡನೇ ವರ್ಷದಲ್ಲಿ 15,26,362 ಆಯಿತು. ಮೂರನೇ ವರ್ಷದಲ್ಲಿ 16,32,923 ಆಯಿತು. ನಾಲ್ಕನೇ ವರ್ಷ 20,60,26 ರೂಪಾಯಿ ಆಯಿತು. ಐದನೇ ವರ್ಷ 32,06,113 ರೂಪಾಯಿ ಆಯಿತು. ಏಳನೇ ವರ್ಷ ನಮ್ಮದು ಆರನೇ ವರ್ಷ 49,21,963. ನಮ್ಮದು 25-26ರಲ್ಲಿ 64,12,849 ರೂಪಾಯಿ ಲಾಭ ಆಗಿದೆ. ನಮ್ಮದು ಈ 7 ವರ್ಷವೂ ಏನೈತಲ್ಲ, ಪ್ರತಿ ವರ್ಷವೂ ಹೆಚ್ಚಿಗೆ ನಮ್ಮದು ಲಾಭಾಂಶನ ನಮ್ಮ ಸಂಸ್ಥೆ ಕಂಡ್ಕೊಂತ ಹೋಯ್ತು. ನಮ್ಮದು ವಾರ್ಷಿಕ ವ್ಯವಹಾರ ಮೊದಲನೇ ವರ್ಷ 23,20,59,464 ಆಗಿತ್ತು. ನಾವು ಮೊದಲನೇ ವರ್ಷವೇ 23 ಕೋಟಿ ವ್ಯವಹಾರ ಮಾಡಿದ್ವಿ. ಎರಡನೇ ವರ್ಷದಲ್ಲಿ 40,57,58,795. ಮೂರನೇ ವರ್ಷದಲ್ಲಿ 67,35,10,916. ನಾಲ್ಕನೇ ವರ್ಷದಲ್ಲಿ 10,104,18,18,368. ಐದನೇ ವರ್ಷದಲ್ಲಿ 139,99,10,264 ನಮ್ಮದು ವಾರ್ಷಿಕ ಟರ್ನ್ ಓವರ್ ಆಯಿತು. 24-25ರಲ್ಲಿ ಆರನೇ ವರ್ಷದಲ್ಲಿ 165,77,86,465 ನಮ್ಮದು ವಾರ್ಷಿಕ ವ್ಯವಹಾರದಾಯಿತು. ಈ ಕಳೆದ ವರ್ಷ 25-26ರಲ್ಲಿ 173,73,38,726 ರೂಪಾಯಿ. ಅಂದರೆ ನಮ್ಮದು ವಾರ್ಷಿಕ ಟರ್ನ್ ಓವರು 177 ಕೋಟಿ ಹತ್ತತ್ರ ನಾವು ಹೋದ ವರ್ಷದ್ದು ವ್ಯವಹಾರನ ಮಾಡಿದ್ದೀವಿ. ಇದು ನಮ್ಮದು 7 ವರ್ಷ ನಾವು ನಡೆದು ಬಂದಂಥ ಪಕ್ಷಿ ನೋಟ. ಇನ್ನು ನಮ್ಮ ಸ್ನೇಹಿತರು ಕೆಳಗಡೆ ಒಂದು 3 ಜನ ಹೇಳಿದರು, ಪತ್ರಿಕಾ ಸ್ನೇಹಿತರನ್ನ ಹತ್ತಿ ಬರ್ಬೇಕಾರೆ, ನೀವು ಇಂಥ ಒಳ್ಳೆ ಬಿಲ್ಡಿಂಗ್ ಕಟ್ಟಿರಿ, ಮೇನ್ ರೋಡ್ನಾಗ ಯಾಕೆ ಕಟ್ಟಿಲ್ಲ ಅಂತ ಹೇಳಿ ಶುಭ ಹಾರೈಸಿದ್ರು. ಅದಕ್ಕೆ ಇನ್ನು ಮುಂಬರುವ ದಿನಗಳಲ್ಲಿ ನಮ್ಮ ಕಟ್ಟಡ ನಿಮ್ಮೆಲ್ಲರ ಪ್ರೀತಿ ಸಹಕಾರ ಇದ್ದರೆ ಮುಖ್ಯ ರಸ್ತೆಗೇ ಕಟ್ಟಡ ಕಟ್ಟನಂತೆ ಅಂತ ಹೇಳ್ತಾ ಯಾವುದೇ ಕಾನ್ಸೆಪ್ಟು ಅಲ್ಲಿಗೆ ಕ್ಲೋಸ್ ಮಾಡಬಾರ್ದು. ಯಾಕೆ ಅಂದರೆ ನಾವೊಂದು ಸಂಸ್ಥೆ ಬೆಳೆಸ್ತೀವಿ ಅಂತಂದರೆ ಅದರದ್ದು ಖರ್ಚು ವೆಚ್ಚನೂ ಮತ್ತು ಅದರದ್ದು ಪ್ಲ್ಯಾನಿಂಗ್ಸೂ ಮುಂದೆ ಇರುತ್ತಲ್ವ. ಈಗ ನೀವು ಹೇಳಿದ್ರಿ ರೋಡ್ ಸೈಡ್ ಯಾಕೆ ಇರಬಾರ್ದು ಅಂತ. ರೋಡ್ ಸೈಡ್ ಇದಕ್ಕಿಂತ ಒಂದು ಒಳ್ಳೆ ಜಾಗ ಸಿಕ್ತು ಅಂದರೆ ನಾವು ಅಲ್ಲೇ ಒಂದು ಹೊಸ ಕಟ್ಟಡ ಕಟ್ಟೋಣ. ನಮ್ಮ ಸ್ನೇಹಿತರು ಒಳ್ಳೆ ಪ್ರಶ್ನೆ ಕೇಳಿದರು. ನಮ್ಮ ಹರಿಹರದ ಮಹಾಜನತೆಗೆ ನಮ್ಮದು ಸರ್ವಿಸ್ ಹೆಂಗೈತಿ ಅಂದರೆ, ನಮ್ಮದು ಸಂಸ್ಥೆ ಬೆಳಗ್ಗೆ 8ರಿಂದ ರಾತ್ರಿ 8 ತನಕ ಸೇವೆ ಕೊಡ್ತೀವಿ. ನಮ್ಮ ಜಿಲ್ಲೆಯಲ್ಲೇ ಯಾರೂ ಆ ಸೇವೆ ಇಟ್ಟಿಲ್ಲ. ಬೆಳಗ್ಗೆ 8ರಿಂದ 2 ಗಂಟೆ ತನಕ ಒಂದು ಸ್ಟಾಪು ವರ್ಕ್ ಮಾಡುತ್ತೆ ಸಿಬ್ಬಂದಿ ವರ್ಗ. ಮಧ್ಯಾಹ್ನ 2ರಿಂದ ರಾತ್ರಿ 8 ತನಕನೂ ಒಂದು ಬ್ಯಾಚ್ ಕೆಲಸ ಮಾಡುತ್ತೆ. ನಮ್ಮ ರಾಜ್ಯ ಅಧ್ಯಕ್ಷ ಬಂದು ಅದನ್ನು ಉದ್ಘಾಟನೆ ಮಾಡಿ, ನೀವು ಒಳ್ಳೆ ಕೆಲಸ ಮಾಡಿದ್ದೀರಾ, ನೌಕರಿ ಹೋಗಿರ್ತಾರೆ 5:30-6 ಗಂಟೆಗೆ ಬರ್ತಾರೆ, ಅಲ್ಲೆಲ್ಲ ಸಂಸ್ಥೆಗಳು ಕದ ಹಾಕಿರ್ತಾವೆ, ಒಳ್ಳೆ ಮಾಡ್ತೀರಾ. ಆಮೇಲೆ ನಾವೀಗ FD ಇದು ಮಾಡ್ತೀವಲ್ಲ, ಬಿಲ್ಡಿಂಗ್ ಕಟ್ಟಿದ್ದೀವಲ್ಲ, ಈ ಸ್ಟ್ರಾಂಗ್ ರೂಮು 8 ಗಂಟೆ ತನಕ ಇತ್ತು ಅಂದರೆ
ಏನೋ ಮದುವೆ ಮುಂಜಿಗೆ ಬಂಗಾರ ಇಡೋರು ತಗೊಂಡು ಹೋಗೋರಿಗೆ ಭಾಳ ಅನುಕೂಲ ಆಗುತ್ತೆ, ಒಳ್ಳೆ ಉದ್ದೇಶ ಮಾಡಿದಿರಿ ಅಂತೇಳಿ ಅವರೇ ಬಂದು ಹೇಳೋದು. ಸರ್ ಈಗ ಎಫ್ಟಿಗೆ ಎಷ್ಟು ಪರ್ಸೆಂಟೇಜ್ ಇದು ಮಾಡಿದ್ದಾರೆ ಸಪೋಸ್ ಒಂದು 7 ಇಯರ್ಸಿಗೆ ಮಾಡಿದ್ದಾರೆ ಸರ್? ಈಗ ನಾವು ಫಸ್ಟು 90 ಡೇಸಿಗೆ 6% ಇರುತ್ತೆ, ಮತ್ತು 6 ತಿಂಗಳಿಗಾದರೆ 7% ಇದೆ, 6ರಿಂದ 1 ವರ್ಷಕ್ಕಾದರೆ 8% ಇದೆ, 1 ವರ್ಷದ ಮೇಲೆ 3 ವರ್ಷದ ತನಕ 9 ಇದೆ, 3 ವರ್ಷದ ಮೇಲೆ 10 ಇದೆ. ಸೀನಿಯರ್ ಸಿಟಿಸನಿಗೆ 1 ವರ್ಷದ ಮೇಲೆ 3 ವರ್ಷದ ತನಕ 10 ಇದೆ, 3 ವರ್ಷದ ಮೇಲಿಟ್ಟರೆ 11 ಇದೆ. 1 ಡಬಲ್ ಆಗೋಕ್ಕೆ ಎಷ್ಟು ವರ್ಷ ಬೇಕು? 7 ವರ್ಷ 1 ತಿಂಗಳಿಗೆ ಡಬಲ್ ಆಗುತ್ತೆ. ಸರ್ ನಾವು ಮುಂದಿನ ದಿನಗಳಲ್ಲಿ ಇನ್ಶೂರೆನ್ಸ್ ಫೆಸಿಲಿಟಿ ನಾವು ಏನು ಯೋಚನೆ ಮಾಡಿದ್ದೀವಿ ಅಂದರೆ, ಯಾರು ರೀಪೇಮೆಂಟ್ ಚೆನ್ನಾಗಿ ಮಾಡ್ತಾರೋ ಅವ್ರಿಗನ್ನೆಲ್ಲ ಸನ್ಮಾನ ಮಾಡ್ಬೇಕಂತಿದ್ದೀವಿ, ಜನರಲ್ ಬಾಡಿ ಒಳಗೆ ಸನ್ಮಾನ ಮಾಡ್ಬೇಕಂತಿದ್ದೀವಿ ಅವರಿಗೆಲ್ಲ. ಆಮೇಲೆ ಮತ್ತು ಅವರಿಗೆ ರೇಟ್ ಆಫ್ ಇಂಟ್ರೆಸ್ಟ್ ಕಡಿಮೆ ಮಾಡ್ಬೇಕಂತಿದ್ದೀವಿ. ಆ ಸಾಲ ಯಾರು ರೀಪೇಮೆಂಟ್ ಕರೆಕ್ಟಾಗಿ ಮಾಡ್ತಾರೋ ಅವ್ರಿಗೆ ರೇಟ್ ಆಫ್ ಇಂಟ್ರೆಸ್ಟ್ ಕಡಿಮೆ ಮಾಡ್ಬೇಕಂತ ಇದ್ದೀವಿ. ನಮ್ಮಲ್ಲಿ ಯಾರಾದರೂ ಏನು ಮಾಡ್ತಾರೆ ಅಂದರೆ, ಲೋನ್ ತೊಗೊಳ್ಬೇಕಾರೆ ಇನ್ಸೂರೆನ್ಸ್ ಮಾಡ್ಕೊತೀವಿ ನಾವು. ಇನ್ಸೂರೆನ್ಸ್ ಮಾಡ್ಕೊಂಡು ಲೋನ್ ತಗೊಂಡಿರೋರು ಯಾರಾದರೂ ಮೃತಪಟ್ರ ಅಂದರೆ, ಎಷ್ಟೇ ಮೃತಪಟ್ಟಿರಲಿ, ನಾವು ಕೋವಿಡ್ನಲ್ಲಿ ನಾವು ಸಾಲ ನಮ್ಮ ಸಂಸ್ಥೆಯಿಂದ ಯಾರು ತೀರ್ಕೊಂಡ್ರಲ್ಲ, ಸತ್ತರ್ ಮನೆಗೆ ಯಾರೂ ನಾವು ವಸೂಲಿಗೆ ಹೋಗಲಿಲ್ಲ. ನಾವು ಅದನ್ನು ನಮ್ಮ ಸಂಸ್ಥೆಯಿಂದನೇ ಬರ್ಸ್ಕೊಂಡು ಏನು ಇನ್ಸೂರೆನ್ಸ್ ಫಂಡ್ ಕಲೆಕ್ಟ್ ಆಗಿರುತ್ತಲ್ಲ, ಎನಿ ಡೆತ್ತಿಗೂ ಕೊಟ್ವಿ ಸರ್, ಎನಿ ಡೆತ್ಗೂ ಕೊಟ್ಟಿವಿ ನಾವು. ನಮ್ಮ ಸತ್ತಿರೋರ ಮನೆಯಲ್ಲಿ ದುಃಖದಿಂದ ಇರ್ತಾರೆ ಅವರು, ಅವ್ರ ಮನೆಗೆ ಮತ್ತೆ ನಮ್ಮ ಸಿಬ್ಬಂದಿ ಅಥವಾ ವಸೂಲಿಗೆ ಹೋದ್ರು ಅಂದರೆ ಅವ್ರಿಗೆ ಭಾಳ ಮನಸ್ಸಿಗೆ ನೋವು ಆಕೈತಿ ಅಂತ ಹೇಳಿ ಸತ್ತಿರೋರ ಮನೆಯಿಂದ ಅವ್ರದ್ದೇನು ಇನ್ಸೂರೆನ್ಸ್ ಇರುತ್ತಲ್ಲ ಅದರಲ್ಲೇ ನಾವು ಅಷ್ಟು ದುಡ್ಡನ್ನು ಕಲೆಕ್ಟ್. RBI ಅಂಡರ್ ಪ್ರಕಾರ ಒಂದು ಸಮಸ್ಯೆ ನಡೆಸ್ಬೇಕಾದ್ರೆ ಇಷ್ಟು ಸೇಫ್ಟಿ ಅಮೌಂಟ್ ಅಂತೇಳಿ ಮಾಡಿರ್ತದೆ. ನಾನೇನೋ ಸಂಸ್ಥೆ ಏನೋ ಒಂದು ಆಯಿತು, ಅದು ನಿಮ್ಮಲ್ಲಿ ಏನಾದರೂ ಎಲ್ಲ ಕಾನೂನು ಪ್ರಕಾರ ನಾವು 1 ಕೋಟಿ ರೂಪಾಯಿ ಡೆಪಾಸಿಟ್ ತೊಗೊಂಡಿದ್ವಿ ಅಂದರೆ ಅದರಲ್ಲಿ 20 ಲಕ್ಷ ರೂಪಾಯಿ ಬೇರೆ ಬ್ಯಾಂಕ್ನಲ್ಲಿ ಡೆಪಾಸಿಟ್ ಮಾಡಬೇಕು ನಾವು. ನಮಗೆ ಅದು ರೂಲ್ಸ್ ಇದೆ. ನಾವು ಬೇರೆ ಬ್ಯಾಂಕ್ನಲ್ಲಿ ಮಾಡಿದ್ವಿ, ಅದು ನಾವು ಉಜ್ಜೀವನ್ನಲ್ಲಿ ಮಾಡಿದ್ದೀವಿ, ಅರ್ಬನ್ ಬ್ಯಾಂಕಲ್ಲಿ ಮಾಡಿದ್ದೀವಿ, DCC ಬ್ಯಾಂಕಲ್ಲೂ ಮಾಡಿದ್ದೀವಿ, ಎಲ್ಲ ಬ್ಯಾಂಕಲ್ಲೂ ಸ್ವಲ್ಪ ಇಟ್ಟಿದ್ದೀವಿ. ಮತ್ತು ಅವು ಏನಾದ್ರು ಹೆಚ್ಚು ಕಡಿಮೆ ಆಗಬಾರ್ದು. ಅವು ನಮ್ದು ನಮ್ಮ ಹತ್ರನೇ ಇರ್ತದೆ ಸರ್. ಡಿಸ್ಟ್ರಿಕ್ಕಿಂದ ಏನು ಅವ್ರು ನಮ್ಮ ಆಡಿಟ್ರ್ ಬರ್ತಾರಲ್ಲ ಸರ್, ಇಲ್ಲ ನಮ್ಮ ಹತ್ರ ಇರುತ್ತೆ. ಹೌದು ಸರ್. ಹೌದು ಸರ್. ಇಲ್ಲೇನಿದೆ ಅಂದರೆ ಬೆಳಗ್ಗೆ ಒಂದು ಬಂದುಬಿಟ್ಟು ಇಲ್ಲಿ ಟೇಪ್ ಕಟ್ ಮಾಡ್ಕೊಂಬಿಟ್ಟು ಉದ್ಘಾಟನೆ ಮಾಡಿ, ಇಲ್ಲಿ ರಸ್ತೆ ಕಿರಿದಿರೋದ್ರಿಂದ ಮತ್ತು ಇಲ್ಲಿ ಮಳೆಗಾಲ ಬಂತು ಅಂದರೆ ವೇದಿಕೆ ಅಭಾಸ ಆಗುತ್ತೆ ಅಂತ ಹೇಳಿ ಅದನ್ನು ಇಲ್ಲಿ ಉದ್ಘಾಟನೆ ಮಾಡಿಬಿಟ್ಟು ಸಿದ್ದೇಶ್ವರದಲ್ಲಿ ಸರ್, ನಾವು ಫಸ್ಟು ನಾವು ಏನು ಮಾಡಬೇಕು ಅಂದರೆ, ಯಾರಾದರೂ ಸತ್ತಿರ್ತಿದ್ರಲ್ಲ, ಸತ್ತಾಗ ಎಲ್ಲೋ ದೂರ ಊರಿನಾಗ ಇರ್ತಾರೆ ಅವ್ರ ಬಂಧುಗಳು, ಹೊರ ರಾಜ್ಯದಲ್ಲಿ ಇರ್ತಾರೆ, ಹೊರ ರಾಷ್ಟ್ರಗಳಲ್ಲಿ ಇರ್ತಾರೆ, ಅವ್ರು ಬರೋ ತನಕ ಬಾಡಿನ ಹಂಗೆ ಇಡೋಕ್ಕಾಗ್ತಿದ್ದಿಲ್ಲ. ಅದಕ್ಕೆ ಫ್ರಿಜ್ ಮಾಡಿದ್ದೀವಿ ನಾವು ಫಸ್ಟ್. ಈಗ ನಮ್ಮ ಮಾಜಿ ಅಧ್ಯಕ್ಷರು ಗೌಡ್ರು ಹೇಳ್ದಂಗೆ, ನಾವು ಮುಂಬರೋ ದಿನಗಳಲ್ಲಿ ನಮ್ಮದು ಮುಖ್ಯ ಉದ್ದೇಶ ಏನಿತ್ತಂದರೆ, ಒಂದು ಕಟ್ಟಡ ಮಾಡಬೇಕು ಅಂತ ಹೇಳಿ ನಮ್ಮೆಲ್ಲ ಗೌರವಾನ್ವಿತ ನಿರ್ದೇಶಕರು, ನಮ್ಮ ಸಿಬ್ಬಂದಿ CEO ಸಿಬ್ಬಂದಿ ವರ್ಗ, ಪಿಗ್ಮಿ ಕಲೆಕ್ಟ್ರು ಒಂದು ಕಟ್ಟಡ ಮಾಡಬೇಕು ಅನ್ನೋ ಒಂದು ಮಾದಾಶ ಇಟ್ಕೊಂಡು ಅದನ್ನು ಕಟ್ಟಡವನ್ನು ಮಾಡಿದ್ದೀವಿ. ಇನ್ನು ಮುಂಬರೋ ದಿನದಲ್ಲಿ ನೀವು ಹೇಳ್ದಂಗೆ ಬಸ್ ಸ್ಟ್ಯಾಂಡ್ನಲ್ಲಿ ಕುಡಿಯೋ ನೀರಿನ ವ್ಯವಸ್ಥೆನೋ ಅಥವಾ ಏನಾದರೂ ಒಂದು ಸಮಾಜಮುಖಿ ಕಾರ್ಯಕ್ರಮಕ್ಕೆ ಮಾಡ್ತೀವಿ ಸರ್ ಮುಂದುವರೋ ದಿನಗಳಲ್ಲಿ ಅದನ್ನು. ಸರ್, ನಮ್ಮ ಕರೆಗೆ ಹೋಗೊಟ್ಟು ತಾವೆಲ್ಲ ಬಂದಿದ್ದೀರಿ. ನಕ್ಷತ್ರ ಟಿವಿ ಲೋಕಲ್ ನ್ಯೂಸ್, ಇದು ನಿಮ್ಮದೇ ಧ್ವನಿ.